ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಝೀ ಸಿನಿ ಅವಾರ್ಡ್ಸ್ ತಮಿಳ್ 2020 ಅವಾರ್ಡ್ ಬಂದು ನಮ್ಮ ಕಿಚ್ಚಾ ಸುದೀಪ್ ಅವ್ರಿಗೆ ಸಿಗ್ತಾ ಇದೆ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚಾ ಸುದೀಪ್ ಅವ್ರಿಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಜನ ನಮ್ಮ ಕನ್ನಡದ ನಟರುಗಳು ತುಂಬ ಜನ ನಾಮಿನೇಟ್ ಆಗಿದ್ದರು. ನಾನು ಕೆಲವು ದಿನಗಳ ಹಿಂದೆ ವಿಡಿಯೋನೂ ಕೂಡ ಮಾಡಿದ್ದೆ, ನಿಮ್ಮ ಒಂದು ಫೇವ್ರೇಟ್ ಹೀರೋಗಳಿಗೆ ವೋಟ್ ಮಾಡಿ ಅಂತ. ಸೊ ಫೈನಲ್ಲಾಗಿ ತುಂಬ ಜನ ವೋಟ್ ಮಾಡಿರೋದು ಕಿಚ್ಚಾ ಸುದೀಪ್ ಅವ್ರಿಗೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಕಿಚ್ಚಾ ಸುದೀಪ್ ಅವ್ರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದ್ದು. ಸೊ ಯಾವುದಪ್ಪ ಒಂದು ಅವಾರ್ಡ್ ಅಂತಂದರೆ ಪ್ರೈಡ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳ್ಬಿಟ್ಟು ಈ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಝೀ ಸಿನಿ ಅವಾರ್ಡ್ಸ್ ತಮಿಳ್ 2020 ಪ್ರೈಡ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳ್ಬಿಟ್ಟು ನಮ್ಮ ಕಿಚ್ಚಾ ಸುದೀಪ್ ಅವ್ರಿಗೆ ಅವಾರ್ಡ್ ಸಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ತುಂಬ ಖುಷಿ ಪಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೋ ನಮ್ಮ ಒಂದು ಕನ್ನಡದ ಹೀರೋ ಒಂದು ಅವಾರ್ಡ್ನ ತಗೊಂಡ್ರು ಅಂತಂದರೆ ಖಂಡಿತವಾಗ್ಲೂ ನಮ್ಮ ನೆಚ್ಚಿನ ಹೀರೋ ತಗೊಂಡ್ರು ಅಂತಲೇ ಅನ್ನೋಷ್ಟು ಒಂದು ಖುಷಿನ ನಾವು ಪಟ್ಕೊಂಡು ನಮ್ಮ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇನ್ನೂ ಬೆಳೆಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕಿಚ್ಚಾ ಸುದೀಪ್ ಅವರು ನಿಮ್ಗೆ ಗೊತ್ತಿರೋದೇ ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಕಿಚ್ಚಾ ಸುದೀಪ್ ಅವರು ಲಾಸ್ಟ್ ಸಿನಿಮಾ ಪೈಲ್ವಾನ್ ಸಿನಿಮಾನು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ದಬಾಂಗ್ 3 ಕೂಡ ಬಂತು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಕಿಚ್ಚಾ ಸುದೀಪ್ ಅವ್ರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಅವಾರ್ಡ್ಸ್ಗಳು ಸಿಗ್ತಾ ಇರಲಿ, ನಮ್ಮ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.